ಶಾಂತಿ ಜೀವನದಲ್ಲಿ, ಈ ಬದುಕಿನಲ್ಲಿ ಶಾಂತಿ ಯಾರಿಗೆ ಬೇಡ ಹೇಳಿ? ಎಲ್ಲರೂ ನಮ್ಮ ಜೀವನ ಶಾಂತವಾಗಿರಬೇಕು, ನಾವು ಖುಷಿಯಾಗಿರಬೇಕು ಅಂತ ಎಲ್ಲರೂ ಬಯಸೋದು ಸಹಜನೇ. ಆದರೆ ಜನರು ಶಾಂತಿಯನ್ನು ಹುಡುಕ್ತಾರೆ ವ್ಯಕ್ತಿ ಮುಖಾಂತರ, ವಸ್ತುವಿನ ಮುಖಾಂತರ, ಅಧಿಕಾರದ ಮುಖಾಂತರ. ಹಾಗಾದರೆ ನಿಜವಾದ ಶಾಂತಿ ಎಲ್ಲಿದೆ? ನಿಜವಾದ ಶಾಂತಿ ಹುಡುಕೋದ್ರಲ್ಲಿಲ್ಲ, ತಿಳ್ಕೋದ್ರಲ್ಲಿದೆ, ಅದನ್ನು ಅರಿಯೋದ್ರಲ್ಲಿದೆ. ಶಾಂತಿ ವ್ಯಕ್ತಿ, ವಸ್ತು, ಅಧಿಕಾರ, ಇನ್ನೊಂದು ಮತ್ತೊಂದರಲ್ಲಿಲ್ಲ. ಶಾಂತಿ ನಮ್ಮಲ್ಲಿದೆ. ಮನುಷ್ಯನಿಗೆ ಶಾಂತಿ ಸಿಗಬೇಕಾದ್ರೆ, ಶಾಂತಿ ಆನಂದಿಸಬೇಕಾದ್ರೆ ಮೊದಲು ನಾವು ಇನ್ನೊಬ್ಬರನ್ನು ಹೋಲಿಕೆ ಮಾಡೋದು ಬಿಡಬೇಕು. ತುಲನೆ, ಇನ್ನೊಬ್ಬರ ಜೊತೆ ನಾವು ತುಲನೆ ಮಾಡೋದು ಬಿಡಬೇಕು. ಯಾಕೆಂದರೆ ಇನ್ನೊಬ್ಬರು ಅವ್ರ ಎತ್ತರಕ್ಕೆ ಹೋಗಿದ್ದಾರೆ, ದೊಡ್ಡ ಸ್ಥಾನಕ್ಕಿದ್ದಾರೆ ಅಂತ ಹೋಲಿಕೆ ಮಾಡ್ಕೊಂಡ್ರೆ ಇರೋ ನೆಮ್ಮದಿ, ಶಾಂತಿ ನಮ್ಮಿಂದ ಕಳೆದೋಗುತ್ತೆ. ಮತ್ತು ಕೃತಜ್ಞತೆ ಭಾವ ಇರಬೇಕು. ಇನ್ನೊಬ್ಬರು ನಮ್ಗೆ ಯಾರಾದರೂ ಸಹಾಯ ಮಾಡಿದರೆ, ಕರುಣೆ ತೋರಿಸಿದರೆ ಅವ್ರಿಗೆ ಕೃತಜ್ಞತೆ ಹೇಳೋ ಮನಸ್ಥಿತಿ ನಮ್ಮದಿರಬೇಕು. ಆವಾಗ ಮತ್ತೊಬ್ಬರಲ್ಲಿ ಹುಡುಕೋದಲ್ಲ, ನಮ್ಮಲ್ಲಿ ನಾವು ಪರಿವರ್ತನೆ ಮಾಡಿಕೊಂಡ್ರೆ ಶಾಂತಿ ಸದಾ ನಮ್ಮಲ್ಲಿ ನೆಲೆಸುತ್ತೆ. ಅರ್ಥ ಆಯ್ತಲ್ಲ? ಹರೇ ಕೃಷ್ಣ.